ಸ್ಟೇಜ್ ಮೇಲೆ ನೀವು ಒಂದು 25ನೇ ತಾರೀಕು ನಾನು ಬರ್ತೀನಿ, ಒಂದು ಪಡೆ ರೆಡಿಯಾಗಿದೆ, ಹಂಗಾದ್ರೆ 25ನೇ ತಾರೀಕು ಬರ್ತಾ ಇರೋದು ಇನ್ನೊಂದು 45 ಬರ್ತೈತೆ. ಒಂದು ನಮಗೆ ಹೇಳಿರ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಹೇಳಿರ್ಬೇಕು ಅಲ್ವಾ ಸರ್? ಆದರೂ ಸುದೀಪ್ ಅವ್ರದ್ದು ನಾವು ಟಾಕಿಂಗ್ ಎಲ್ಲ ಭಾರಿ ಇಷ್ಟಪಡ್ತಾಯಿದ್ವಿ. ಬಟ್ ಇದೊಂದು ವಿಚಾರದಲ್ಲಿ ಮಾತ್ರ ನಾವು ತುಂಬ ಬೇಜಾರು ಮಾಡ್ಕೊಂಡಿದ್ದೀವಿ. ನನ್ನ ಫ್ರೆಂಡ್ಸು ಇದ್ದಾರೆ ಸುದೀಪ್ ಫ್ಯಾನ್ಸ್ಗಳು ಸರ್. ಅವರೆಲ್ಲ ನಮ್ಮ ಯಜಮಾನ್ರು ಮೂವಿಗೆ ಬರ್ತಾರೆ, ನಾವೆಲ್ಲ ಅವ್ರ ಜೊತೆ ಸೇರ್ಕೊಂಡು ಅವ್ರ ಮೂವಿಗೆ ಹೋಗ್ತೀವಿ. ಮೇಲಾಗಿ ನಮ್ಮ ಶಿವಮೊಗ್ಗದವ್ರು ಅವರು ಅಲ್ವಾ, ಶಿವಮೊಗ್ಗದವರು. ಇದೊಂಥರ ಹೆಂಗೆ ಗೊತ್ತಾ ಸರ್, ವರ್ಷದಲ್ಲಿ ಹಿಂದೂಗಳಿಗೆ ಹಬ್ಬ ಬರುತ್ತಲ್ಲ, ಗಣಪತಿ ಹಬ್ಬ ಬಂದಾಗ ಗಣಪತಿನೇ ಕೂರ್ಸಿ ಮಾಡಬೇಕು. ಯುಗಾದಿ ಹಬ್ಬ ಬಂದರೆ ಹೊಸ ಬಟ್ಟೆ ತಗೊಂಡೆ ಯುಗಾದಿ ಹಬ್ಬ ಮಾಡಬೇಕು. ನಾನು ಯುಗಾದಿ ಹಬ್ಬದಲ್ಲಿ ಗಣಪತಿ ಕೂರ್ಸೋಕ್ಕಾಗತ್ತಾ? ಇಲ್ಲ ಅಲ್ವಾ? ನಮ್ಮ ಯಜಮಾನ್ರು ಪಿಕ್ಚರ್ ಬಂದಾಗ ನಾವು ಓರ್ಲೇಬೇಕು, ನಾವು ಕುಣಿತೀವಿ, ನಾವು ಡ್ಯಾನ್ಸ್ ಮಾಡ್ತೀವಿ. ಅವ್ರಿರೋ ಪಿಕ್ಚರ್ ಬಂದಾಗ ಅವ್ರು ಮಾಡ್ತಾರೆ. ಅದನ್ನು ಬಿಡ್ಕೊಂಡು ನೀವು ಇವ್ರು ಭಾರಿ ಚೆನ್ನಾಗಿ ಮಾಡ್ತಿದ್ದಾರೆ, ಇವ್ರನ್ನ ತುಳಿಬೇಕು, ಈಗ ಒಳ್ಳೆ ಅವಕಾಶ ಅಂತೇಳಿ ನೀವು ನಿಮ್ಮ ಸೆಲೆಬ್ರೇಷನ್ ಹಾಳು ಮಾಡ್ಕೊತ ಇದ್ದೀರ. ದೊಡ್ಡ ಮಟ್ಟದ ಫಂಡಿಂಗ್ ಆಗಿದೆ ಅನ್ನೋ ಮಾತು ಬಂತಲ್ಲ, ಆ ಮಾತಿಗೆ ಏನು ಹೇಳ್ತೀರಿ? ಯಾವ್ದು ವಿಚಾರಗಿಲ್ರಿ? ಇದೇ ಪೈರಸಿ ಮಾಡಲಿಕ್ಕೆ ಒಂದಿಷ್ಟು ಫಂಡು ಕೂಡ ಬರ್ತಾ ಇದೆ, ಅದನ್ನೆಲ್ಲ ಪೈರಸಿ ಮಾಡ್ಬೇಕು ಎಲ್ಲ ಕಡೆ. ಯಾರು ಕೊಡ್ತಿರೋರು? ಈಗ ನಾನೊಂದು ಮಾತು ಹೇಳ್ತೀನಿ ಸರ್, ನಾನು ಇಸ್ಕೊತಿದ್ದೀನಿ ಅಂದ್ಕೊಳ್ರಿ, ನಾನು ಇಸ್ಕೊತಿದ್ದೀನಿ ಫಂಡಿಂಗ್. ದರ್ಶನ್ ಫ್ಯಾನ್ಸು ಫಂಡ್ ಇಸ್ಕೊಂಡು ಮಾಡ್ತಾರೆ. ಕೊಡ್ತಿರೋರು ಯಾರು ಹಂಗಾರೆ ದುಡ್ಡು? ಸುದೀಪ್ ಅವ್ರಿಗೆ ಇನ್ನೊಬ್ರು ಯಾರು ಆಗ್ತಾ ಇಲ್ಲ, ಅವ್ರು ಕೊಡ್ತಿರ್ಬೇಕು. ಹಂಗಾದ್ರೆ ಇಲ್ಲಾಂದ್ರೆ ಈ ಚಂದ್ರಚೂಡ್ ಕೊಡ್ತಿರ್ಬೇಕು. ಭಾರಿ ಕೋಟಿಂಗ್ ಮಾತಾಡ್ತಾರಲ್ಲ ಅವ್ರೇನಾರ ಮಾಡ್ತಿರ್ಬೇಕು ಅಷ್ಟೇ ಫಂಡಿಂಗು. ಚಂದ್ರಚೂಡ್ ಮೇಲೆ ಡೌಟ್ ನನಗೆ ಯಾಕೋ. ಏನ್ರಿ ಸುಮ್ಮನೆ ಅವರೆಲ್ಲ ಈಗ ಒಂದು ಲೆವೆಲಲ್ಲಿ ನೋಡ್ತಿರ್ತಾರೆ ಜನ. ನನ್ನಿಂದ 4 ಜನಕ್ಕೆ ಏನಾರ ಒಳ್ಳೇದಾಗೋ ಥರ ಮಾತಾಡ್ಬೇಕು ಬಿಟ್ಟರೆ, ನಿನ್ನ ಮಾತನ್ನ ಹಿಡ್ಕೊಂಡು 4 ಜನ ಬೆಳೆಯಂಗಾಗ್ಬೋದು. ಬೆಳೆದ್ರೆ ನೀನೇ ಮನೆಗೆ ಹೋಗೋದಪ್ಪ. ಈಗ ಸ್ಪೀಡಾಗಿ ಓಡ್ತಿದೆ ದುನಿಯಾ. ಯಾರು ಎಲ್ಲಿ ಬಾಯಿ ತಪ್ತಾರೋ ಅಂತ ಕಾಯ್ತಾ ಇರುತ್ತೆ ಪ್ರಪಂಚ. ನಿನಗೆ ಹೇಳೋದು ಹಂಗೆ ಮುಂದಕ್ಕೆ ಹೋಗ್ಬಿಡ್ತಾರೆ. ಹಂಗಾಗಿ ನಾನು ಸುದೀಪ್ ಸರ್ಗಾಗಲಿ ಬೇರೆ ಯಾರು ರಾಜು ಸರ್ಗೂ ಅಷ್ಟೇ ಮಾತಾಡಿದ್ರು ಮಾತಾಡಲಿ, ಬಟ್ ಇದನ್ನು ಜಾಸ್ತಿ ಮಸಾಲೆ ಹಾಕೋ ಕಾರಣನೇ ಚಂದ್ರಚೂಡವರು. ಏನು ನೈಸಾಗಿ ಮಾತಾಡ್ಕೊತ ಬೆಣ್ಣೆ ಮೇಲೆ ಕೂದಲು ತಗ್ದಂತ ವಿಜಯಲಕ್ಷ್ಮಿ ಅವರು ಮಾತಾಡಿದರೆ ಅವ್ರಿಗೆ ಕೇಳಿ. ಯಾಕೆ ನೀವು ಸುದೀಪ್ ಮಾತಾಡಿದ್ರಲ್ಲ, ಸುದೀಪ್ ಅವ್ರಿಗೆ ಕೇಳಲ್ವಾ? ಈಗಲೂ ಹೇಳ್ತಾ ಇದ್ದೀನಿ ಚಂದ್ರಚೂಡವ್ರೆ, ಸುದೀಪ್ ಅವ್ರು ಮಾತಾಡಿದ್ದನ್ನು ಇನ್ನೂ 10 ಸಲ ಕೇಳಿಸ್ರಿ, ನೀವು ಕೇಳ್ಕೊಳ್ರಿ. ನೀವು ಪ್ರೆಸ್ನವರು ಫಸ್ಟು ಇವೆಲ್ಲ ಜ್ಞಾನ ತುಂಬ ಇದೆ. ಮಾತಾಡಬೇಕಾದ್ರೆ ಹಿಂದ್ಗಡೆ ಸಾವಿರ ಬುಕ್ಸ್ ಇಟ್ಕೊಂಡಿರ್ತೀರ, ತುಂಬ ತಿಳ್ಕೊಂಡಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು. ಅಲ್ಲಿ ಮಾತಾಡಿರೋ ಮಾತು ಯಾರಾದರೂ ಒಬ್ಬ ಬುದ್ಧಿಜೀವಿ ಇದು ಪೈರಸಿ ಬಗ್ಗೆನೇ ಮಾತಾಡೋದಂತ ಸುದೀಪ್ ಅವ್ರು ಹೇಳ್ಬಿಟ್ರೆ, ನಾವು ದರ್ಶನ್ ಫ್ಯಾನ್ಸ್ಗಳು ಆಯ್ತಪ್ಪ ಅಂತ ಒಪ್ಕೊಂಡ್ಬಿಡ್ತೀವಿ. ನೀವು ಮಾತಾಡಿದ್ದು ನಿಮಗೆ ಸರಿ ಆದರೆ ನಾವು ಮಾತಾಡಿದ್ದು ನಮಗೆ ಸರಿ. ಡಿಸ್ಕಷನ್ ಅಂತ ಕರೀತಾರೆ ಮಾಧ್ಯಮಗಳಲ್ಲಿ, ಆ ಥರದ್ದು ಎಲ್ಲೋ ಆಗಲ್ಲ ಅಂತ. ಈ ದರ್ಶನ್ ಫ್ಯಾನ್ಸ್ ಅಂತ ಹೇಳಿ ಕರೆದು ಕೂರಿಸಿ ಸಣ್ಣ ಪುಟ್ಟ ಕ್ವೆಶನ್ಸ್ಗಳು ಅವ್ರನ್ನೆಲ್ಲೋ ಸಿಗಿಸಾಕಿ ಅವ್ರನ್ನೆಲ್ಲ ಒಂದು ಸ್ವಲ್ಪ ಈ ಅನ್ಎಜುಕೇಟೆಡ್ಗಳನ್ನು ಲಿಸ್ಟಿಗೆ ಸೇರಿಸ್ಬಿಟ್ಟು ಇನ್ಯಾರೋ ಮೇಲ್ಗೈ ಸಾಧಿಸೋ ಥರದ ಡಿಸ್ಕಷನ್ಸ್ಗಳು ಕೆಲವು ಮಾಧ್ಯಮಗಳಲ್ಲಿ ಆಗ್ತಾ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ತೀರಿ ಸರ್? ಸರ್, ಈಗ ಫಸ್ಟು ಅವ್ರನ್ನೆಲ್ಲ ನಿಮ್ಮ ಥರ ಕೋಟ್ ಹಾಕ್ಕೊಂಡು ಭಾರಿ ಬುದ್ಧಿಗಳು ಥರ ಇರೋರು. ಈಗ ಪತ್ರಿಕಾ ಉದ್ಯಮ ಆಗ್ಬಿಟ್ಟಿದೆ, ದುಡಿಮೆ. ಇವತ್ತು ಸಂಜೆ ನಾನು ಕ್ಲೋಸ್ ಮಾಡೋಷ್ಟಿಗೆ ಎಷ್ಟು ದುಡ್ದೆ ಅನ್ನೋದು ರಿಪೋರ್ಟ್ ಬರಬೇಕಲ್ಲಿ. ಹಂಗಾಗಿ ಮತ್ತೆ ಮೇಲಾಗಿ ಏನಾಗ್ಬಿಟ್ಟಿದೆ, ಯಾರಿಗೆ ಏನೇ ಆಗಲಿ, ಈಗ ನಾನು ಎಲ್ಲ ಇಂಡಸ್ಟ್ರಿಯವ್ರಿಗೂ ಹೇಳೋದು ಒಂದೇ ಮಾತು, ನಮ್ಮನ್ನು ಕೆಟ್ಟದಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಮನ್ನು ಬಳಸ್ಕೊತಾ ಇದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಾವು ಇದನ್ನೆಲ್ಲ ತೊಳ್ಕೊಂಡು ಬಂದು ನಿಂತ್ಕೊತೀವಿ, ಬಟ್ ನೀವು ಮೇಲೆ ಎದ್ದಣಕ್ಕಾಗಲ್ಲ ಅಂತ ಹೊಡ್ತಾ ಕೊಡ್ತಾರೆ ಮೀಡಿಯಾದವ್ರು ನಿಮಗೆಲ್ಲ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮನ್ನು ಕೆಟ್ಟದಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಬಳಸ್ಕೊತಾರೆ ಬಿಟ್ಟರೆ ಯಾರಿಗೂ ಕೂಡ ನೀವು ತುಂಬ ಒಳ್ಳೆಯವರು, ನಿಮ್ಮ ಸಪೋರ್ಟಿಗೆ ನಾವು ಇರಬೇಕು ಅಂತ ಯಾರೂ ಹೇಳ್ತಾ ಇಲ್ಲ. ಇದು ದಯವಿಟ್ಟು ಎಲ್ರಿಗೂ ತಲೆಯಲ್ಲಿ ಹಿಡ್ಕೊಂಡ್ರೆ ಉದ್ಧಾರ ಆಗ್ತಾರೆ. ಇಲ್ಲ ಅಂದರೆ ನಾವೇನು ಸರ್ ನಾಳೆ ಇವೆಲ್ಲ ತೊಳ್ಕೊಂಡು ಹೊರಗೆ ಬಂದು ಇದ್ಕೊಂಡ್ವಿ ಅಂದರೆ ಮತ್ತು ನಮ್ಮ ಹತ್ರ ಮೈ ಕಿಡಿಯೋಕೆ ಎದುರ್ತಾರೆ ಅಲ್ವಾ? ಯಾಕಂದರೆ ನಾವು ಕರೆಕ್ಟಾಗಿರ್ತೀವಲ್ಲ. ಆದರೆ ಈ ಪರಿಸ್ಥಿತಿ ನೆಚ್ಕೊಂಡು ಅವ್ರು ಪರವಾಗಿ ಬಂದಿದ್ರಲ್ಲ, ನಾಳೆ ಅವ್ರು ಬರೋಲ್ಲ ನಿಮ್ಮ ಜೊತೆಗೆ, ದೇವರೊಳಗೂ ಬರೋಲ್ಲ. ಇದನ್ನು ನೆನ್ಪಿಡ್ಕೊಬೇಕೆಲ್ಲ. ಜೊತೆಗೆ ಮೀಡಿಯಾ ಅಂದರೆ ದರ್ಶನ್ ಅವರ ಒಂದು ಆಡಿಯೋ ಲೀಕ್ ಆಗಿದ್ದು, ಜೊತೆಗೆ ಯಾವ ಉದ್ದೇಶಕ್ಕಾಯಿತು ಅಥವಾ ಅದಾದ ಮೇಲೆ ಆ ಒಪ್ಪಂದಗಳು ಅದನ್ನು ರಾಜಿ ಮಾಡಿಸೋ ಪ್ರಯತ್ನ, ದರ್ಶನ್ ಅವರೇ ಇದು ಖುದ್ದಾಗಿ ನಾನು ರಾಜಿ ಆಗಲೇಬೇಕು, ನಾನು ಮಾಡಿದ ತಪ್ಪು ಅನ್ನೋ ರೀತಿ ಅನಿವಾರ್ಯವಾಗಿ ಅವರು ಈ ಒಪ್ಪಂದಕ್ಕೆ ಬಂದರು. ಅದಕ್ಕೆ ಸಂಬಂಧಪಟ್ಟಾಗ ಕೇಸ್ಗೆ ಸಂಬಂಧಪಟ್ಟಾಗ ನೀವು ತುಂಬ ಆಪ್ತರಾಗಿರೋದ್ರಿಂದ ಕೇಳ್ತೀನಿ, ಏನು ಸರ್ ಆ ಘಟನೆ ಸಂದರ್ಭ? ಸರ್, ಈಗ ಆಡಿಯೋ ನೀವೆಲ್ಲ ಕೇಳಿದರೆ ನಾವು ಕೇಳಿದ್ದೀವಿ, ಇಲ್ಲ ಅನ್ನಲ್ಲ. ಅವರು ಪ್ರೆಸ್ ಮೀಟಲ್ಲಿ ಮಾತಾಡಿರೋದು, ಅದು 10 ಜನ ಮೀಡಿಯಾದವ್ರ ಮುಂದೆ ನಿಂತ್ಕೊಂಡು ಮೀಡಿಯಾದವ್ರಿಗೆ ಬೈದಿರೋದ ಹೇಳಿ? ಇಲ್ಲ ಅಲ್ವಾ? ಹೋಗ್ಲಿ, ಸ್ಟುಡಿಯೋದಾಗ ಇವಾಗ ಪ್ರೆಸ್ ಮೀಟಲ್ಲಿ ಅಂದರೂ ಮಾತಾಡಿಲ್ಲ. ಯಾವ್ದಾರೆ ಸ್ಟುಡಿಯೋಗೆ ಬಂದಾಗ ಆನ್ ಇಯರ್ ಕ್ಯಾಮ್ರಾ ಎಲ್ಲ ಆಫ್ ಆಗಿದ್ದಾವೆ ಅಂದ್ಕೊಂಡು ಮಾತಾಡ್ರೆ ಮಾತಾಡೋದು ಅಲ್ಲ ತಾನೆ? ನೀವು ನನ್ನ ಫ್ರೆಂಡು, ನೀವು ಪತ್ರಿಕೋದ್ಯಮದಲ್ಲಿರೋರು, ನಾನು ನಾಗೇಶ್. ನಮ್ಮಿಬ್ಬರಿಗೂ ಫ್ರೆಂಡ್ ಇನ್ನೊಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ. ಹಿಂಗೆ ನಮ್ಮದೊಂದು ಸರ್ಕಲ್ಲು.
ನಿಮ್ಮ ಮನೇಲಿ ಏನೋ ಕಾರ್ಯಕ್ರಮ ಇರುತ್ತೆ, ನನಗೆ ಕರೆದಿರ್ತೀರೋ, ನಾನು ಬಂದಿದ್ದೀನಿ. ನಾನು ಯಾರ ನಂಬಿಕೆ ಮೇಲೆ ಬಂದಿರ್ತೀನಿ, ನೀವು ನನ್ನ ಸ್ನೇಹಿತರು ಅಂತ ಬಂದಿರ್ತೀನಿ. ನಾನು ನೀವು ಮಾತಾಡಬೇಕಾದ್ರೆ ನೀನು ಕ್ಯಾಮ್ರಾ ಇಟ್ಟಿರ್ತೀಯ, ಮೈಕ್ ಇಟ್ಟಿರ್ತೀಯ ಅಂತ ನನಗೇನು ಗೊತ್ತು ಹೇಳ್ರಿ ನೋಡೋಣ. ವೈಯಕ್ತಿಕ ಮಾತುಗಳು ಬಂದೇ ಬಂದಿರ್ತವೆ. ಈಗ ನನಗೆ ಯಾವುದೋ ವಿಚಾರದಲ್ಲಿ ಟಾಂಟ್ ಆಗಿರುತ್ತೆ, ಅದ್ರ ಬಗ್ಗೆ ನೀವು ಕೇಳಿದಾಗ ನಾನು ಮಾತಾಡಿರ್ತೀನಿ. ನೀವು ತಕ್ಷಣ ಅದನ್ನು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಪಬ್ಲಿಸಿಟಿ ಕೊಟ್ಬಿಟ್ರೆ, ನಾನು ನಿಜವಾಗ್ಲೂ ನಿಮಗೆ ನೇರವಾಗಿ ಬೈಯೋದಾಗಿದ್ದರೆ ಪ್ರೆಸ್ ಮೀಟಲ್ಲಿ ನಿಂತ್ಕೊಂಡು ಬೈದಿದ್ರೆ ಅದು ತಪ್ಪು ಅಲ್ವಾ? ನನ್ನ ವೈಯಕ್ತಿಕ ನಿಮ್ಮ ಜೊತೆ ನಾನಾಗಿದ್ದಾಗ ಮಾತಾಡಿರೋ ಮಾತುಗಳವು. ನಾನು ಯಾರಿಗೂ ಪರ್ಟಿಕ್ಯುಲರಾಗಿ ಇಂಥ ಚಾನಲ್ಲು ಇಂಥ ಇದ್ರೋರು ಅಂತೇಳಿ ಬೈದಿರೋ ಮಾತುಗಳಲ್ಲ. ಇವನಿಗೆ ತುಳಿಬೇಕಪ್ಪ, ಈಗ ಸಿಕ್ತು ಒಳ್ಳೆ ಅವಕಾಶ ಅಂದರು, ಪಬ್ಲಿಕ್ ಮಾಡ್ಕೊಂಡ್ರು. ಈಗ ಆಯಿತು, ಕಾಟೇರ ಪಿಕ್ಚರ್ ಹತ್ರ ಬಂತು, ರಾಕ್ಲೈನ್ ವೆಂಕಟೇಶ್ ಅವರು ಸಂಧಾನ ಮಾಡಿದ್ರಲ್ಲ, ನಮ್ಮ ಯಜಮಾನ್ರನ್ನು ಕೇಳ್ಕೊಂಡಿದ್ರಲ್ಲ, ಆಯಿತು ಆಗಿದ್ದಾಯಿತು ಅಂತೇಳಿ. ಆದರೆ ಸಾಧಿಸಿದ್ದು ಯಾರು ಅದನ್ನು? ನಮ್ಮ ಯಜಮಾನ್ರನ್ನ ಕೆಟ್ಟದಾಗ ಮಾತಾಡಿದ್ದು ವೈರಲ್ ಆಗಿತ್ತು, ಅದನ್ನೆಲ್ಲ ಇದು ಮಾಡ್ಕೊಂಡಿದ್ರು, ಸುಮ್ಮನಾಗಿದ್ರು ಅವರು. ಅದನ್ನು ಸಾಧಿಸಿದ್ದು ಯಾರು? 2 ವರ್ಷದಿಂದ ಸಾಧಿಸ್ತಿರೋದು ಯಾರು? ಈಗಲೂ ಸಾಧಿಸ್ತಿರೋದು ಯಾರು? ಮೀಡಿಯಾದವರ ತಾನೇ? ಲೆಕ್ಕಕ್ಕಿಲ್ಲ, ಕೆಲಸಕ್ಕಿಲ್ದವ್ರಿಗೆಲ್ಲ ಕರ್ಕೊಂಬಂದು ನಮ್ಮ ಯಜಮಾನ್ರ ಪರವಾಗಿ ಕೇಳ್ತಾರೆ. ಯಾರು ಬರೋಂಗಿಲ್ಲ, ಹೋಗೋದು ದರ್ಶನ್ ಅವ್ರು ಹಿಂಗಂದ್ರೆ ಏನಂತೀರ ಕೇಳೋದು. ಅಲ್ಲಿ ಯಾರು ಸಿಗೋಂಗಿಲ್ಲ, ದರ್ಶನ್ ಅವ್ರ ಬಗ್ಗೆ ಏನಂತೀರ ಅಂತ ಕೇಳಿ. ಅವ್ರಿಗೆ ಏನ್ರಿ ಗೊತ್ತಿರುತ್ತೆ ದರ್ಶನ್ ಬಗ್ಗೆ? ಗೊತ್ತಿರೋರು ಕೇಳ್ಬೇಕಲ್ವ ಸರ್? ಈಗ ನಿಮ್ಮ ಬಗ್ಗೆ ಕೇಳ್ಬೇಕಂದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಕೇಳಬೇಕು, ಇಲ್ಲ ನೀವು ಓದಿರೋ ಸ್ಕೂಲು ಕಾಲೇಜುಗಳಲ್ಲಿ ಕೇಳಬೇಕು ಅಲ್ವಾ? ನಿಮ್ಮೂರಲ್ಲಿ ಯಾವುದೋ ಒಂದು ಬೀಡಂಗಡಿಗೆ ಹೋಗಿ ನಿಮ್ಮ ಬಗ್ಗೆ ಕೇಳಿದ್ರೆ ಗೊತ್ತಿರುತ್ತಾ ಸರ್? ಈಗ ಮೀಡಿಯಾದವ್ರಿಗೆ ಇವತ್ತು ಹೇಳ್ತೀನಿ, ನಿಮಗೆ ಬೇಕಾ ದರ್ಶನ್ ಅವ್ರ ಬಗ್ಗೆ ಮೈಲೇಜ್ ಬೇಕಾ ನಿಮಗೆ? ಅವ್ರ ಬಗ್ಗೆ ತಿಳ್ಕೊಂಡಿರೋರಿಗೆ ಕರ್ಕೊಂಬಂದು ಕೂರಿಸ್ಕೊಳ್ರಿ. ನಿಮಗೆ ಏನು ಪ್ರಶ್ನೆ ಇದೆ ಕೇಳ್ರಿ, ಹೇಳಕ್ಕೆ ರೆಡಿ ಇದ್ದೀವಿ. ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ 4 ಮೆಸೇಜು, 1-2 ವಾಯ್ಸ್ ರೆಕಾರ್ಡು, ರೀಲ್ಸು ಮಾಡಿರೋರು ಕರ್ಕೊಂಬಂದು ನೀವು ದರ್ಶನ್ ಬಗ್ಗೆ ಹೇಳ್ರಿ ಅಂದ ತಕ್ಷಣ, ನೋಡಪ್ಪ ದರ್ಶನ್ ಫ್ಯಾನ್ಸ್ಗಳು ಅನ್ಎಜುಕೇಟೆಡ್ಗಳು. ದರ್ಶನ್ ಫ್ಯಾನ್ಸ್ ಆನ್ಸರ್ ಕೊಡೋಕ್ಕೆ ಬರಲಿಲ್ಲ. ಪಾಪ ಅದಾದ ಹುಡುಗಿದು ಒಂದ್ಸಲಿ ನಮ್ಮ ಬಾಸ್ ಫ್ಯಾನ್ಸಿಗೆಲ್ಲ ಕರ್ಕೊಂಬಂದು ಒಂದು ಹೆಣ್ಮಗಳಿಗೆ ಅವಳೇನೋ ಮಾತಾಡಬೇಕಾದ್ರೆ ತಪ್ಪು ಹೇಳ್ಬಿಟ್ಲು ಅಂತೇಳಿ ಏನು ಸ್ಮಿತಾ ರಂಗನಾಥ್ ಹಿಡ್ಕೊಂಡು ಮಾತಾಡಿದ್ದೆ ಆ ಹುಡುಗಿ ಬಗ್ಗೆ. ಕರೀರಿ, ಈಗಲೂ ಬರ್ತೀವಿ. ನಿಮಗೇನಿದೆ ಡೌಟು? ಎಷ್ಟು ಡೌಟ್ ಇದೆ? ಒಂದು ಡೇ ಪೂರ್ತಿ ಡೌಟ್ ಇದೆ ನಮ್ಮ ಬಾಸ್ ಬಗ್ಗೆ ಮಾತಾಡೋಕ್ಕೆ, ನಾವು ಆನ್ಸರ್ ಕೊಡ್ತೀನಿ. 1 ಡೇ ಫುಲ್ ನಿಮಗೆ ತಾಕತ್ತಿದ್ರೆ ಆನೇರ್ ಮಾತಾಡೋಣ. ನಿಮಗೆ ಎಷ್ಟು ಡೌಟ್ ಇದೆ? ಅವ್ರ ಮೆಜೆಸ್ಟಿಕ್ ಪಿಕ್ಚರಿಂದ ನಾನು ತಿಳ್ಕೊಂಡಿದ್ದೀನಿ ಎಷ್ಟು, ಅಲ್ಲಿ ತನಕ ನಿಮಗೆ ಏನೇನು ಡೌಟ್ ಇದೆ ಸ್ಟಿಲ್ ಈ ಡೇಟ್ ತನಕ ಕೇಳೋಣ, ನಾನು ಆನ್ಸರ್ ಕೊಡ್ತೀನಿ ಬೇಕಾದರೆ. ಅಂದರೆ ನಾನು ಬರಲ್ಲ ಮೀಡಿಯಾಗಳಿಗೆ, ಹೇಳ್ತಾ ಇರೋದು ನೀವು ನಿಜವಾಗ್ಲೂ ಸಮಸ್ಯೆ ಬಗೆಹರಿಸ್ಬೇಕು ಅನ್ನೋದಿದ್ದರೆ ಯಾರು ಸಂಬಂಧಪಟ್ಟವ್ರು ಇರ್ತಾರೆ ಅವ್ರಿಗೆ ಕರ್ಕೊಂಬಂದು ಕೂರಿಸ್ಕೊಂಡು ಮಾತಾಡ್ರಿ. ಬಿಟ್ಟು ಸುಮ್ಮನೆ ಯಾರೋ 4 ಜನ ಪಾಪ ಮಾತಾಡಿದ್ರು ಅನ್ನೋರಿಗೆಲ್ಲ ಕರ್ಕೊಂಬಂದು ಕೂರಿಸ್ಕೊಂಡ್ರೆ ನಿಮಗೆ ಸಮಸ್ಯೆ ಬಗೆಹರಿಯೋದು ಬೇಕಾಗಿಲ್ಲ ಮೀಡಿಯಾದವರಿಗೆ. ಈ ಸಮಸ್ಯೆ ನಾಳೆಗೆ ಮತ್ತೆ ಜಾಸ್ತಿ ಆಗಬೇಕು. ಇಷ್ಟಿರೋ ಗಾಯ ಇಷ್ಟಾಗಲ್ಲ ಆಗಬೇಕು ಅವ್ರಿಗೆ, ಅದು ಅವ್ರಿಗೆ ಬೇಕಾಗಿರೋದು. ಬಟ್ ಆ ಗಾಯದ ನೋವು ಅನುಭವಿಸ್ತಿರೋರು ನಾವು. ಸರ್, ಇದ್ರ ಜೊತೆ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಅಂತ ಅಂದರೆ ನೋಡಿ, ಹಳೆಯ ವೈಷಮ್ಯ ಅಥವಾ ರಮ್ಯಾ ಅವರು ಪರ್ಸ್ನಲಿ ದರ್ಶನ್ ಅವ್ರ ಮೇಲೆ ಕೋಪ ಇದೆ, ಆ ಒಂದು ಅಗ್ರೆಷನ್ ಇದೆ, ಅವ್ರು ಯಾವಾಗಲೂ ಕೂಡ ವಿರೋಧಿಸ್ತಾರೆ. ಅವರ ಸಿದ್ಧಾಂತಗಳನ್ನಿರ್ಬೋದು, ಅವ್ರ ವರ್ತನೆಗಳಿರ್ಬೋದು, ಅಭಿಮಾನಿಗಳ ವರ್ತನೆಗಳಿರ್ಬೋದು, ಅವುಗಳನ್ನು ಕೂಡ ಮ್ಯಾಚ್ ಮಾಡಿ ಈಗಿನ ಪರಿಸ್ಥಿತಿಗೆ ಸಿಂಕ್ ಮಾಡ್ತಾ ಇರೋದು ರಮ್ಯಾ ಅವ್ರನ್ನ. ಸರ್, ಈಗ ಅವ್ರು ಬಿಡಿ, ಅವ್ರು ದೊಡ್ಡವರು. ಅವರು ಹಿಂದೆ ಮೂವಿ ತೆಗಿತಾ ಇದ್ರಲ್ಲ, ಅವಾಗಿಂದ ಹೇಳಲ್ಲ, ಅವ್ರು MP ಆದಾಗಿಂದ ನಮ್ಮ ಸ್ಟೇಟಲ್ಲಿ ಆಗಿರೋ ಪ್ರತಿಯೊಂದು ಹೆಣ್ಮಗಳು ವಿಚಾರಕ್ಕೆ ನಿಂತಿದ್ದಾರೆ, ಸ್ಟ್ಯಾಂಡ್ ತೊಗೊಂಡಿದ್ದಾರೆ. MP ಎಲೆಕ್ಷನ್ MP ಮುಗಿದಿದ್ದಂಗೆ 3 ವರ್ಷನೋ 4 ವರ್ಷನೋ ಕಾಣಲೇ ಇಲ್ಲ ಅವರು. ಆಮೇಲೆ ಈಗ ಬಂದರು, ಅಲ್ಲ ಹೆಣ್ಮಕ್ಳು ಪರ ನಿಲ್ಲಿ, ಆದರೆ ಎಲ್ಲದಕ್ಕೂ ನಿಲ್ಬೇಕಲ್ಲ ಸರ್. ಈಗ ಅವ್ರೇನು ಬೀದಿಗಿಳಿದು ಹೋರಾಟ ಮಾಡ್ತಿರೋದಲ್ಲ, ಅವರು ಟ್ವೀಟ್ ಮಾಡ್ತಾ ಇರೋದಷ್ಟೇ. ಮೊಬೈಲ್ ಕೈಯಲ್ಲೇ ಇರುತ್ತಾನೆ. ನಮ್ಮ ಸ್ಟೇಟಲ್ಲಾಗ ಎಲ್ಲದಕ್ಕೂ ಟ್ವೀಟ್ ಮಾಡಬೇಕು. ಮೇನ್ ಲೈಟಲ್ಲಿ ಇರ್ತೀರ, ಪಬ್ಲಿಸಿಟಿ ಸಿಗುತ್ತೆ. ಮತ್ತು ನಾನು ಏನಂದೆ ಆವಾಗಲೇ ಫ್ಯಾನ್ಸಿನ ವಿಚಾರ ಕೇಳಿದೆ. ಸರ್, ಸಿಮ್ ತಗೊಳಕ್ಕೆ ಆಧಾರ್ ಕಾರ್ಡ್ ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ID ಕ್ರಿಯೇಟ್ ಮಾಡೋಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಕೊಡಿ. ನಾವು ಅನ್ಎಜುಕೇಟೆಡ್ ಅಲ್ವಾ ದರ್ಶನ್ ಫ್ಯಾನ್ಸ್ಗಳು? ನಮ್ಮ ಯಜಮಾನ್ರು ಹುಡುಗಾಗೆ ಹೇಳ್ತಾ ಇದ್ದೀನಿ, ನಾವೇ ಓಪನಾಗಿ ಹೇಳ್ತಾ ಇದ್ದೀವಿ. ಮೀಡಿಯಾದವರು ಗೌರ್ಮೆಂಟ್ ಹತ್ರ ಮಾತಾಡಿಸ್ತೀರಿ, ಸ್ಟೇಟ್ ಗೌರ್ಮೆಂಟ್ ಹತ್ರ ಮಾತಾಡಿಸ್ತಿರೋ, ಇಲ್ಲ ಕೇಂದ್ರ ಸರ್ಕಾರದ ಹತ್ರ ಮಾತಾಡಿಸ್ತಿರೋ, ಮಾತಾಡಿ ID ಕ್ರಿಯೇಟ್ ಮಾಡೋಕ್ಕೆ ಆಧಾರ್ ಕಾರ್ಡು ಲಿಂಕ್ ತೊಗೊಳ್ಳಿ ಸರ್. ದರ್ಶನ್ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಅಂತಲೇ ಕೇಳಿ. ದರ್ಶನ್ ಅವರ ಅನ್ಎಜುಕೇಟೆಡ್ ಫ್ಯಾನ್ಸೇ ಕೇಳ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಇದರಿಂದ ನಮಗೆ ಜಾಸ್ತಿ ಮೈಲೇಜ್ ನಮಗೆ ಬರೋದಾದ್ರೆ ನಾವು ಇದನ್ನು ಹೇಳಲ್ಲ ಅಲ್ವಾ? ಹಾಗಾಗಿ ಸರ್, ಈಗ ಹೆಂಗಾಗತ್ತೆ ಅಂದರೆ ಒಂದು ದೊಡ್ಡ ಇದು. ಮತ್ತು ಇದಕ್ಕೆ ಇನ್ನೊಂದು ಉದಾಹರಣೆ ನೀಟಾಗಿ ಕೊಡ್ಬೇಕಂದ್ರೆ ಏನು ಗೊತ್ತಾ, ನಮ್ಮ ನಿನ್ನೆ ಒಬ್ಬ ಫ್ಯಾನ್ಸು ಅವ್ರಿಗೆ ಹೋಗಿರ್ತಾನೆ ಸ್ಮಿತಾ ರಂಗನಾಥ್ ಅವ್ರ ಹತ್ರ. ಅವನು ಏನು ಹೇಳ್ತಾನೆ ಅಂದರೆ, ನಿಮ್ಮ ಒಂದು ಫ್ಯಾನ್ಸ್ ಪೇಜ್ ಮಾಡಿಕೊಂಡು ನಾನು ಕ್ರಿಯೇಟ್ ಮಾಡಿಕೊಂಡು ಹುಡುಗರು ಮೆಸೇಜ್ ಮಾಡ್ತಾರೆ, ಅವಾಗ ಏನು ಮಾಡ್ತೀರಾ ಅಂದಾಗ ನಾನು ತಕ್ಷಣ ಕಂಪ್ಲೇಂಟ್ ಕೊಡ್ತೀನಿ, ನಾನು ಹಿಂಗೆಲ್ಲ ಲೂಸ್ ಬಿಡಲ್ಲ ಅಂತ ಹೇಳ್ತಾರೆ ಸ್ಮಿತಾ ರಂಗನಾಥ್ ಅವರು. ಸರ್, ಅವರು ಒಂದು ಲೋಟ, ನಮ್ಮ ಯಜಮಾನರು ಸಮುದ್ರ. ಸರ್, ಒಂದು 10,000 ಫ್ಯಾನ್ಸ್ ಪೇಜ್ ಇದೆ ಸರ್, ಅದೇ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ?
ಅದನ್ನು ಚೆಕ್ ಮಾಡ್ಕೊಂತ ಕೂತ್ಕೊಳಕ್ಕಾಗತ್ತಾ? ಯಾವ ಫ್ಯಾನ್ಸ್ ಪೇಜಲ್ಲಿ ಯಾರಿಗೆ ಬೈತಾ ಇರ್ತಾರೆ ಅಂತ ನೋಡೋಕೆ ಬರುತ್ತಾ? ಜಿಲ್ಲೆಯಿಂದ 10 ಜನಕ್ಕೆ ಕರೆದ್ಬಿಟ್ಟು ಇವೆಲ್ಲ ಮಾಡಬೇಡ್ರಪ್ಪ ಅಂತ ಹೇಳಿರ್ತಾರೆ. ನಾನು ಎಲ್ಲಿಂದ ಹುಡ್ಕೊಂತ ಹೋಗ್ಲಿ ಹೇಳ್ರಿ ನೋಡೋಣ, ಹಿಂಗೆ ಮಾಡ್ತಾ ಇರ್ತಾರೆ ಅಂತೇಳಿ. ಮತ್ತೆ ಎಲ್ಲ ಥರದವರು ಫ್ಯಾನ್ಸ್ ಇರ್ತಾರೆ ಸರ್. ಈಗ ಫ್ಯಾನ್ಸ್ಗಳಿಗೆ ನಾವೇನು ಎಲ್ಲ ಹೀರೋಗಳು ಫ್ಯಾನ್ಸ್ಗಳಿಗೆ ಹೇಳ್ತಾ ಇದ್ದೀನಿ, ಅವರು ಟ್ರೈನಿಂಗ್ ಕೊಡ್ತೀವ, ಮಾಸ್ಕ್ ಕಾರ್ಡ್ ಇಸ್ಕೊಂಡು ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಒಳಗೆ ಕರ್ಕೊತೀವ ಸರ್? ಅವರು ಅಭಿಮಾನಕ್ಕೆ ನಮಗೆ, ನಮ್ಮ ಯಜಮಾನ್ರಿಗೆ ಅಭಿಮಾನ ಆಗಿರ್ತಾನೆ ಅವನು. ಈಗ ನಿಮಗೆ ಹೆಂಗೆ ಇದಿದೆಯೋ ಮಾತಾಡೋಕ್ಕೆ ಅಧಿಕಾರ ಇದೆಯೋ ಅವನಿಗೂ ಅಧಿಕಾರ ಇರುತ್ತೆ. ಅವನು ಏನಪ್ಪ ಅಂದರೆ ಸ್ವಲ್ಪ ಕೆಳಮಟ್ಟಕ್ಕೆ ಮಾತಾಡಿರ್ತಾನೆ, ಎಲ್ಲ ಫ್ಯಾನ್ಸ್ಗಳದ್ದು ಮಾತಾಡಿರ್ತಾರೆ. ಈಗ ನಾನು ಫೋನ್ ಕೊಡ್ತೀನಿ ನಿಮಗೆ, ನಂದು ಟೋಟಲ್ ಹಿಸ್ಟ್ರಿ ಓಪನ್ ಮಾಡ್ಕೊಂಡು ಬನ್ನಿರಿ ನೀವು. ನಾವು ಯಾವ ಹೀರೋಗಳ ಬಗ್ಗೆ ಆಗಲಿ, ಯಾವ ಪೊಲಿಟಿಷಿಯನ್ಗಳ ಬಗ್ಗೆ ಆಗಲಿ ನಾವು ಯಾರಿಗೂ ಮಾತಾಡಿರಲ್ಲ. ಅದೇ ನಮ್ಮ ಐಡಿಯಲ್ಲಿ ಚೆಕ್ ಮಾಡ್ಕೊಂಡು ಬನ್ನಿರಿ ಎಷ್ಟು ಬ್ಯಾಡ್ ಕಮೆಂಟ್ಸ್ ಬಂದಿರ್ತವೆ ಅಂತೇಳಿ. ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ, ಒಳ್ಳೆ ರೀತಿ ರಿಪ್ಲೈ ಮಾಡಿರ್ತೀನಿ. ಈಗ ಮೊನ್ನೆ ಇದೇ ಥರ ನಿಮ್ಮದು ಇಂಟರ್ವ್ಯೂ ನೋಡ್ಕೊಂಬಿಟ್ಟು, ಅಲ್ಲಪ್ಪ ಇಷ್ಟೊಂದು ನಿಮ್ಮ ಬಾಸ್ ಬಗ್ಗೆ ಮಾತಾಡ್ತಾ ಇದೆಯಾ, ಅವ್ರದ್ದು ಜೈಲಿಗೆ ಹೋಗಿದ್ದ ಕೇಸ್ ಸ್ವಲ್ಪ ಮಾತಾಡ್ರಿ ಅಂತ ಕೇಳಿದ್ರು. ನಾನು ಅದಕ್ಕೆ ಅವನಿಗೂ ನೀಟಾಗಿ ಮೆಸೇಜ್ ಮಾಡಿದ್ದೀನಿ, ಆಯ್ತಪ್ಪ ನಿಂದು ಒರಿಜಿನಲ್ ಐ ಡಿ ಹಾಕ್ಕೊಂಡು ನನ್ನ ಫೋನ್ ನಂಬರ್ ಕೊಡ್ತೀನಿ, ಶಿವಮೊಗ್ಗ ಬಾ, ಅದು ದೊಡ್ಡ ಕತೆ ಇದೆ, ಒಂದು ಎಪಿಸೋಡ್ ಮಾಡಬೇಕು, ಅದು ನಿನಗೆ ಕೂರಿಸ್ಕೊಂಡು ಕಾಫಿ ಕುಡ್ಸ್ಕೊತ ಮಾತಾಡ್ತೀನಿ ಬಾ ಅಂತ ಮೆಸೇಜ್ ಹಾಕಿದ್ದೆ ಅವನಿಗೆ. ಅವ್ನು ವಾಪಸ್ ರಿಟರ್ನ್ ಆಮೇಲೆ ಸಾರಿ ಅಣ್ಣ ಅಂತ ಹಾಕಿದ್ದ. ಹಂಗೆ ಎಲ್ಲ ಕಡೆನೂ ಇರ್ತಾರೆ ಸರ್. ಇವಾಗ ಮೆಸೇಜ್ ಹಾಕೋದು ನಮ್ಮ ಬಾಸ್ ಫ್ಯಾನ್ಸ್ಗಳು ಮಾತ್ರನಾ? ನಮ್ಮ ಯಜಮಾನ್ ಹುಡುಗರು ಮಾತ್ರ ಆ ಥರ ಮಾಡ್ತಾ ಇರೋದಾ? ನೀವು ಒಂದಿನಿಂದ ತಗೊಂಡ್ರೆ 1 ಕೋಟಿ ತನಕ ಹೋಗುತ್ತೆ. ಅಷ್ಟರಲ್ಲಿ ಯಾರಿಗೆ ಅಂತ ಹುಡ್ಕೋಣ ನಾವು? ಈಗ ಕೆಟ್ಟ ಮೆಸೇಜ್ ಹಾಕೋದು, ಕೆಟ್ಟದಾಗ ನಡ್ಕೊಳೋದು ನಮ್ಮ ಯಜಮಾನ್ರಿಗೂ ಆಗ್ಬರಲ್ಲ. ಈ ವಿಚಾರದಲ್ಲಿ ಅವ್ರನ್ನ ಹತ್ರನಕ್ಕೂ ಬಿಡ್ಕೊಳಲ್ಲ. ಈ ವಿಚಾರದಿಂದ ನಾವೆಲ್ಲರೂ ಹತ್ರ ಆಗ್ಬೋದು ಅಂತ ತಲೆಯಲ್ಲಿದ್ದರೆ ನಮ್ಮ ಯಜಮಾನ್ರ ಫ್ಯಾನ್ಸ್ಗಳಿಗೂ ಹೇಳ್ತೀನಿ, ಅದಾಗಲ್ಲ, ಅದು ಒಪ್ಪಲ್ಲ ಅವರು. ಮತ್ತು ಕನ್ನಡದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅಂದರೆ ಇದುವರೆಗೂ ಈಗಿನ ಸಮಕಾಲೀನದಲ್ಲಿ ನಮ್ಮ ಯಜಮಾನ್ರೊಬ್ಬರೇ. ಅದು ನಾನು ಎದೆ ಒಬ್ಬಿಸ್ಕೊಂಡು ಹೇಳ್ತೀನಿ, ಇಡೀ ಇಂಡಸ್ಟ್ರಿಗೆ ಗೊತ್ತಿರೋ ವಿಚಾರ ಅದು. ಈಗ ಯಾವಾಗ ರಾಜ್ಕುಮಾರ್ ಅವರು ಹೋದರು, ಅಂಬರೀಷ್ ಅವರು ಹೋದರು, ವಿಷ್ಣುವರ್ಧನ್ ಸರ್ ಹೋದರು, ಯಾವಾಗ ಅಲ್ಲಿ ಮನೆ ಖಾಲಿ ಆಯಿತು ಅಂತ ಗೊತ್ತಾಯಿತು, ಇವರಿದ್ರೆ ಆಗಲ್ಲ ಅಂತ ಗೊತ್ತಾಯಿತು, ಎಲ್ಲರೂ ಹೊಡೆದಾಳೋ ರೀತಿ ಆಗ್ತಾಯಿದೆ ಇಲ್ಲಿಗ ಅಲ್ಲಿ. ಅದಕ್ಕೆ ಇವರೆಲ್ಲ ಆಹಾರ ಆಗ್ತದಾರೆ ಬಿಟ್ಟರೆ ಸರ್, ಈಗ ನಮ್ಮ ಬಾಸ್ಗಾಗಲಿ, ಸುದೀಪ್ ಸರ್ಗಾಗಲಿ, ಶಿವರಾಜ್ ಕುಮಾರ್ಗಾಗಲಿ, ಯಶ್ ಅವ್ರಿಗಾಗಲಿ, ಯಾರಿಗೂ ನಾವು ದ್ವೇಷ ಮಾಡ್ಕೊಂಡು ನಾನಿಲ್ಲಿ ಆಳ್ಬೇಕು ಅನ್ನೋದು ಯಾರಿಗೂ ತಲೆಯಲ್ಲಿಲ್ಲ. ಇವರೆಲ್ಲ ಒಂದಾಗ್ಬಿಟ್ರೆ ಎಲ್ಲಿ ನಾವು ಹಾಳಾಗ್ತೀವಿ ಅನ್ನೋರು ಇದ್ದಾರಲ್ಲ, ಅವರೆಲ್ಲರೂ ಸೇರಿ ಮಾಡ್ತಿರೋ ಕುತಂತ್ರ ಇದು. ಅದಕ್ಕೆ ಎಲ್ಲರೂ ಬಲಿ ಆಗ್ತಿದ್ದೀವಿ ಅಷ್ಟೇ. ಇಷ್ಟು ಹೇಳ್ಬೋದು ಅಷ್ಟೇ. ನಾನು ಕೊನೆಯ ಪ್ರಶ್ನೆ, ನನಗೊಂದು ಡೌಟ್ ಕೇಳ್ತಾ ಇದ್ದೀನಿ, ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಈ ರಮ್ಯಾ ಅವ್ರಿಗೂ ದರ್ಶನ್ ಅವ್ರಿಗೂ ಇರೋ ವೈಷಮ್ಯ ಅದು ಅವ್ರು ಒಪ್ಕೊಳ್ಳೋದಿಲ್ಲೋ ಗೊತ್ತಿಲ್ಲ. ಭಾಳ ಜನಕ್ಕಂತೂ ಅದು ಖಂಡಿತವಾಗಿ ಇದೆ ಅನ್ನೋ ರೀತಿಯಾಗಿ ಒಂದು ಕ್ಲಾರಿಟಿ ಕೊಡ್ತಾರೆ. ಅವ್ರು ನುಣುಚ್ಕೋಬೋದು ಮಾಧ್ಯಮಗಳ ಹತ್ರ, ಬಟ್ ಎಲ್ಲ ಒಂದು ಕಡೆ ಆ ಥರದೊಂದು ವೈಷಮ್ಯ ಇದೆ. ವೈಷಮ್ಯ ಅನ್ನೋದಕ್ಕಿಂತ ಒಂದು ಅಸಹನೆ ಅವ್ರ ಬಗ್ಗೆ ಯಾವ ಕಾರಣಕ್ಕೆ ಅನ್ನೋದು ಏನಾದರೂ ನಿಮ್ಗೆ ಗೊತ್ತಿದೆ ಅಥವಾ ಏನಾದ್ರು ಹೇಳ್ಬೋದು? ಸರ್, ನಮ್ಮ ಯಜಮಾನ್ರು ಯಾರ ಹತ್ರನೂ ವೈರತ್ವ ಕಟ್ಕೊಳಲ್ಲ, ಅದು ಅವ್ರಿಗೆ ಬೇಕೂ ಆಗಿಲ್ಲ. ಏನಪ್ಪ ಅಂದರೆ ನಮ್ಮ ಅವೈಲೇಬಿಲಿಟಿ ಇದ್ದಾಗ ಅವ್ರು ಸಿಕ್ಕಿದ್ರೆ ಮಾತಾಡಿಸ್ತಾರೆ. ನಾನು ಫ್ರೀ ಇದ್ದಾಗ ನೀವು ಸಿಗಬೇಕು ಮಾತಾಡ್ಸೋಕ್ಕೆ ಅಂತಂದಾಗ ಅದು ನಮ್ಮ ಯಜಮಾನ್ರಿಗೆ ಆಗಲ್ಲ. ಅಷ್ಟನ್ನೇ ದ್ವೇಷ ಅಂತ ಮಾಡ್ಕೊಂಡು ಹೋದ್ರೆ ನಾವು ಏನು ಮಾಡೋಕ್ಕಾಗತ್ತೆ ಹೇಳಿ ನೋಡೋಣ ಅಲ್ವಾ? ನೀವು ಚೆನ್ನಾಗಿರ್ತೀವಿ, ನಾನು ಫ್ರೀ ಇರಬೇಕಲ್ವ, ನೀವು ಸಿಗಬೇಕು ಮಾತಾಡಬೇಕು ಅಂದರೆ. ನೀವು ಫ್ರೀ ಇದ್ದಾಗ ನಾನೆಲ್ಲ ಬಿಟ್ಟು ಬರೋಕ್ಕಾಗತ್ತಾ ಮಾತಾಡೋಕ್ಕೆ? ನಿಮಗೆ ಆನ್ಸರ್ ಸಿಕ್ತು ಅಂದ್ಕೊತೀನಿ ಅಷ್ಟೇ.